ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿದ್ದ ತಂಗಿ ಅಂತ ನಾಲ್ಕು ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ಖಾಲಿ ಸೇರಿಟ್ರೆ ಅಪ್ಶಕುನ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಆಗಿದ್ದಾಗೋಯ್ತಲ್ಲ. ಅಕ್ಕಿ ತಂದು ಸೇರು ತುಂಬಿಸಿ ಶಾಸ್ತ್ರ ಮುಂದುವರಿಸಿ, ಕಡ್ಡಿನ ಗುಡ್ಡ ಮಾಡಬೇಡಿ. ಹಾಗಲ್ಲ ನರಸಿಂಹ, ಖಾಲಿ ಸೇರು ಒದ್ಕೊಂಡು ಮನೆ ಒಳಗೆ ಬಂದ್ರೆ ಅಪಶಕುನ ಆಗಲ್ವಾ? ಆಗಿದ್ದಾಗೋಯ್ತಲ್ಲ, ಈಗ ದೇವ್ರ ಮೇಲೆ ಭಾರ ಹಾಕಿ ಶಾಸ್ತ್ರ ಮುಂದುವರಿಸಿ ಅಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ? ಯಾವ್ದಾದ್ರು ಪೂಜೆ ಮಾಡಿ ದೋಷನ ಕಳ್ಕೋಬೇಕು. ಪೂಜೆ ಮಾಡಿದ್ರು ದೋಷ ಹೋಗುತ್ತೋ ಯಾರು ಗೊತ್ತು. ನಿನ್ ಸೊಸೆ ಕಾಲಿಟ್ ಗಳಿಗೆಯಿಂದ ಏನೆಲ್ಲ ನಡೀತಾ ಇದೆ ನೋಡು. ಪ್ರಣತಿ, ಅಕ್ಕಿ ತಂದು ಸೇರಿಗೆ ಸುರಿ. ನಾನು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನನ್ನ ಫೋಟೋ ತೆಗೆದ್ರು. ಯಾರು? ನನ್ನ ತಂಗಿ ಫೋಟೋ ತೆಗಿತೇನೆ. ನನ್ನ ತಂಗಿ ಫೋಟೋ ತೆಗಿತೇನೆ ರೇ. ಆ ಹಳೆ ಕನ್ನಡಿದು ಫ್ರೇಮ್ ಹಾಳಾಗಿ ಹೋಗಿದೆ, ಕಾರ್ಪೆಂಟರ್ ಕೊಡ್ಬೇಕು, ಫೋಟೋ ತೆಕ್ಕೊಂಬಾರೋ ಅಂದ್ರೆ ಇಲ್ಲಿ ಬಂದು ನಿಂತಿದೀಯಲ್ಲ. ಗೊತ್ತಾಯ್ತೇನೆ ಪ್ರಣತಿ, ನನ್ನ ಮೈದ್ನ ಬಂದಿದ್ದು ಕನ್ನಡಿ ಫೋಟೋ ತೆಗಿಯೋದಿಕ್ಕೆ, ನಿನ್ನ ಫೋಟೋ ತೆಗಿಯಕ್ಕಲ್ಲ. ಬೆಳಗಾಗಲೆದ್ದು ಯಾರ್ಯಾರ ನೆನೆಯಲಿ ಮಂಗಳ, ಇದೇ ಅಂಗಳದಲ್ಲಿ ಕಣೆ ನನ್ 3 ಮಕ್ಕಳು, ಪುಟ್ಟ ಮಕ್ಕಳು ಆಡಿ ಬೆಳೆದಿದ್ದು. ಆ ಗೀತಾ ಅಂತೂ 3 ಹೊತ್ತು ಅವ್ರ ಅಪ್ಪಂಗೆ ಜೋತ್ ಹಾಕೊಂಡಿರೋಳು. ಕೂತ್ರೆ ತೊಡೆ ಮೇಲೆ, ಎದ್ರೆ ಹೆಗಲ್ ಮೇಲೆ, ಮಲಗಿದ್ರೆ ಮಗ್ಳಲ್ಲಿ ಅಂತ 3 ಹೊತ್ತು ಅವ್ರಿಗೆ ಅಂಟ್ಕೊಂಡೇ ಇರ್ತಿದ್ಲು. ಈಗ ನೋಡು, ಎಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ರು. ಗೀತಾ ಗಂಡದ ಮನೆಗೆ ಹೊಟ್ಟೋದ್ಲು. ರೆಕ್ಕೆ ಬಲಿತು, ಗೂಡ್ಬಿಟ್ಟು ಹಾರೋದ್ಲು. ಅತ್ತೆ, ಹೆಣ್ಮಕ್ಳು ಅಂದ್ರೆ ಹಾಗೆ ಅಲ್ವಾ? ಬೇರೆಯವ್ರ ಮನೆಗೆ ಹೋಗಿ ಅವ್ರ ಮನೆ ಬೆಳಗ್ಲೇಬೇಕಲ್ವಾ? ಈಗ ನಾನ್ ನೋಡಿ ಈ ಮನೆಗೆ ಬಂದು ದೀಪ ಹಚ್ಚಿ ಮನೆ ಬೆಳಗ್ತಾ ಇಲ್ವಾ? ನಾನೆಲ್ಲ ಇಲ್ಲ ಅಂದೆ,
ಅದನ್ನ ನೀನು ಹೇಳಬೇಕಾ? ಹೇಳ್ಕೊಂಡಿಲ್ಲ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಗೆ ಗೊತ್ತಾಗತ್ತೆ ಹೇಳಿ? ಅಬ್ಬಬ್ಬಬ್ಬ, ಈ ಥರ ಕುಂಕುಮಗೇನು ಕಡಿಮೆ ಇಲ್ಲ ಕಣೆ. ಪಾಪ ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ ನನ್ನ ಕೈಯಲ್ಲೂ ದೀಪ ಹಚ್ಚಿಸ್ಕೊಂಡ, ನಿನ್ನ ಕೈಯಲ್ಲೂ ದೀಪ ಹಚ್ಚಿಸ್ಕೊತಾ ಇದ್ದಾನೆ. ಅದು ಏನು ಪಾಪ ಮಾಡಿದ್ನೋ ಏನೋ. ಹೌದೌದು, ಇಷ್ಟು ಚುಚ್ಚು ಮಾತಾಡಿದ್ರು ನಾನು ಈ ಮನೆ ಹಿತ ಬಯಸ್ತಾ ಇದ್ದೀನಲ್ಲ, ಅದು ನನ್ನ ದೊಡ್ಡತನ. ಇದು ನಿಮ್ ವೆಂಕಟರಮಣಂಗೆ ಗೊತ್ತಿರುತ್ತೆ. ಎಲ್ಲಿ ಹೋದ್ರು ಸೊಸೆಯರ ಕರ್ಮ ಅನುಭವಿಸ್ಲೇಬೇಕಲ್ಲ. ನಿಮ್ಮ ಮಗಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ, ಅದನ್ನ ಮರಿಬೇಡಿ ಅತ್ತೆ. ಗೊತ್ತು ಕಣೆ, ಅದಕ್ಕೆ ನನ್ನಂಥ ಅತ್ತೆನೇ ಆಗಿರಲಿ ಅವಳ ಅತ್ತೆ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಪಾಪ ಗೀತಾ ದಿನ ಕಷ್ಟದಲ್ಲಿ ಕೈ ತೊಳಿಬೇಕು, ಅವ್ರ ಅತ್ತೆ ಕೈಲಿ ಚುಚ್ಚು ಮಾತು ಕೇಳ್ತಾನೆ ಇರ್ಬೇಕು. ನಾನೇನೇ ಮಾಡಿದೆ ನಿಂಗಂಥದ್ದು? ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ಲೇ. ಹೋಗೋಗು, ಕೆಲಸ ನೋಡ್ಕೊ. ಸೀನಾ ಬರೋ ಹೊತ್ತಾಯ್ತು, ಅಡುಗೆ ಮಾಡಿ ಹಾಕು. ಓಹೋ, ನೀವು ಹೇಳಿಲ್ಲ ಅಂದ್ರೆ ನಾನು ಅಡುಗೆ ಮಾಡಲ್ವಾ? ದಿನ ಬೇಸಾಕೊಳ್ಳಿ ನಾನು, ಅದ್ರಲ್ಲಿ ಇದು ಬೇರೆ ಇವ್ರದ್ದು. ಅಬ್ಬಬ್ಬಬ್ಬಬ್ಬ, ಇಷ್ಟು ಮಾತಾಡಿದ್ರೆ ಅಪ್ಪಿ ತಪ್ಪಿ ನಾನು ಇಷ್ಟುದ್ದ ಮಾತಾಡ್ತಾಳೆ. ಆ ನಾಲ್ಗನಿಗೆ ಯಾವ ಚರ್ಮದಿಂದ ಮಾಡಿದ್ದ ಏನೋ. ರೇವತಿ ಅವರೇ ನಮಸ್ಕಾರಮ್ಮ. ಓ ಬನ್ನಿ ಬನ್ನಿ ಅನುಪಮ ಅವರೇ, ನನ್ನ ಸೊಸೆ ತುಂಬಾ ಚೆನ್ನಾಗಿದ್ದಾರೆ. ಸುಮತಿ ಅವ್ರ ಸೊಸೆ. ಚೆನ್ನಾಗೇ ಇದ್ದಾಳೆ. ತಗೊಳ್ಳಿ ಅಮ್ಮ, 500 ರೂಪಾಯಿ ಇದೆ. ತಗೊಳ್ಳಿ ಅಮ್ಮ, ಇದರಲ್ಲಿ 700 ರೂಪಾಯಿ ಇದೆ. ಇದೇನು ಅನುಪಮ ಅವರೇ, ನನ್ನ ಸೊಸೆಗೆ 500 ಕೊಟ್ಟಿದ್ದೀರಾ, ಸುಮತಿ ಸೊಸೆಗೆ 700 ಕೊಟ್ಟಿದ್ದೀರಾ? ನಿಮ್ಮ ಸೊಸೆಗೆ ಕಡಿಮೆ ಬಟ್ಟೆ ಆದ್ರೆ ಸಾಕು, ಅವ್ರ ಸೊಸೆಗೆ ಜಾಸ್ತಿ ಬಟ್ಟೆ ಬೇಕಲ್ಲ. ಅದಕ್ಕೆ. ಅದು ಸರಿ ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೋ ಏನು ಕತೆನೋ. ಏ ನಂದಿನಿ, ಹುಷಾರ ಕೈ ಹಾಕವ, ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅವ್ರೇನಾದ್ರು ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದ್ರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ.
ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನ ತಡಿಬೇಕು. ಆರಾಮಾಗಿ ಬಂದ್ರಿ ಅಲ್ಲ, ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದ್ಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ?